ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಕೆ.ಎನ್. ಗುರೂಜಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳು 2026ರ ಭವಿಷ್ಯ. ಅದರಲ್ಲಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಕನ್ಯಾ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕೆಲಸದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ, ವಿಳಂಬ ಆಗ್ತಾ ಹೋಗುತ್ತೆ, ಮತ್ತು ಒತ್ತಡ ಅಡೆತಡೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅದು ನಿಮಗೆ ಜವಾಬ್ದಾರಿ ಥರ ಎಲ್ಲ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲಸ ಮಾಡ್ತಾ ಇರ್ತೀರಾ, ಅಡೆತಡೆಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಮತ್ತು ಬೇರೆಯವ್ರ ಮುಖಾಂತರ ವಿಳಂಬಗಳು ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಕೆಲಸದ ಟೆನ್ಷನ್ನಲ್ಲಿ ನೀವು ತಾಳ್ಮೆಯನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಮೇಲಧಿಕಾರಿಗಳ ಜೊತೆ ಮಾತನಾಡಬೇಕಂದ್ರೆ ಸ್ವಲ್ಪ ವಾದ ವಿವಾದನ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಏನೇ ಇದ್ದರೂ ಸಹಿತ ತಾಳ್ಮೆಯಿಂದ ಇದ್ದಷ್ಟು ನಿಮಗೆ ಉನ್ನತ ಪ್ರಗತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಹೋಗುತ್ತೆ. ಸ್ವಲ್ಪ ಸಮಾಧಾನದಿಂದ ಎಲ್ಲ ರೀತಿ ಅನುಸರಿಸ್ಕೊಂಡು ಮುಂದಕ್ಕೆ ಹೋದಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ, ವ್ಯಾಪಾರದಲ್ಲಿ ಉತ್ತಮ ಲಾಭ ಚೆನ್ನಾಗಿರುತ್ತೆ, ಎಲ್ಲ ರೀತಿಯಿಂದನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮತ್ತು ಹಳೆ ಏನು ಸಾಲ ಬಿಟ್ಟಿರ್ತೀರಾ, ಅಲ್ಲ ಹಳೆ ಬಾಕಿಗಳು ಯಾವ್ದಾರು ಇರುತ್ತೆ, ಉದ್ರಿ ಕೊಟ್ಟಿರ್ತೀರಾ, ಏನೇ ಒಂದು ಆಗ್ತಾ ಇರುತ್ತೆ, ಹಳೆ ದುಡ್ಡು ಬರ್ಬೇಕು ನಿಮಗೆ. ಆದರೆ ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಕೈ ಸೇರ್ತಾ ಹೋಗುತ್ತೆ. ಹಳೆ ಬಾಕಿ ಇರುವಂಥ ಹಣಗಳು ನಿಮ್ಮ ಕೈ ಸೇರುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಮತ್ತು ಪಾರ್ಟ್ನರ್ಶಿಪ್ ಏನು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಲ್ಲಿಯೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಸ್ವಲ್ಪ ಆದಷ್ಟು ಏನೇ ಇದ್ರೂ ಸಹಿತ ಮಾತನಾಡಿ. ನೇರವಾಗಿ ಮಾತನಾಡೋದ್ರಿಂದ ಎಷ್ಟೇ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹಿತ ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡರ ಸಲಹೆಯನ್ನು ಪಡೆದು ಮುಂದುವರೆದಷ್ಟು ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಅಲ್ಲಿ ಧನ ನಷ್ಟ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ, ಓದಿನಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ ಎಲ್ಲ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಅಂದರೆ ತುಂಬ ಅನುಕೂಲ. ಸ್ವಲ್ಪ ಏನೇ ಒಂದು ಓದಿದ್ರೂ ಸಹಿತ ನಿಮಗೆ ಎಲ್ಲ ರೀತಿ ನೆನಪು ಉಳಿತಾ ಹೋಗುತ್ತೆ, ಚುರುಕುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರಿಶ್ರಮ ಪಡ್ತಾ ಇರ್ತೀರಾ, ನಿಮಗೆ ಅದ್ರ ತಕ್ಕನಂಗೆ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಎಲ್ಲ ರೀತಿ ಸ್ವಲ್ಪ ಶಿಸ್ತಿನಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನೀವು ಏನೇ ಒಂದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇವೆಲ್ಲ ಇದ್ದರೂ ಸಹಿತ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ. ಸ್ವಲ್ಪ ಅದರ ಕಡೆ ಗಮನ ಹರಿಸ್ತಾ ಹೋಗಿ ವಿದ್ಯಾರ್ಥಿಗಳು, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ನಿಮಗೆ ಸಾಧಾರಣವಾಗಿರುತ್ತೆ. ದೈಹಿಕದಲ್ಲಿ ಮತ್ತು ಕಣ್ಣಿನ ತೊಂದರೆಗಳು ಜಾಸ್ತಿ ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಆದಷ್ಟು ಏನೇ ಒಂದು ಸಮಸ್ಯೆಗಳು ಆದರೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ದರೆ ವೈದ್ಯರ ಸಲಹೆಯನ್ನು ಪಡೀರಿ. ಆದಷ್ಟು ಬೇಗ ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಸಣ್ಣದಿದ್ದನ್ನು ಸಣ್ಣದರಲ್ಲಿ ಎಲ್ಲ ರೀತಿ ಮುರಿದಾಕಿ, ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಬಿಟ್ಟರೆ ಸ್ವಲ್ಪ ಆದಷ್ಟು ನಿಮಗೆ ಎಲ್ಲ ರೀತಿ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ನೀವು ವೈದ್ಯರ ಸಲಹೆಯನ್ನು ಪಡಿತಾ ಹೋಗಿ. ಮತ್ತು ರೈತ ವಿಚಾರದಲ್ಲಿ ನೋಡ್ತಾ ಹೋದರೆ ಉತ್ತಮ ಆದಾಯ ಬರುವಂಥ ಸಾಧ್ಯತೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಅದು ತಕ್ಕನಂಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವರಿಗೆ ದೊರಕ್ತಾ ಹೋಗುತ್ತೆ. ಇವರೆಷ್ಟು ಶ್ರಮ ಪಡ್ತೀರಾ, ಭೂಮಿ ವಿಚಾರದಲ್ಲಾಗಿರ್ಬೋದು, ಕೃಷಿ ವಿಚಾರದಲ್ಲಾಗಿರ್ಬೋದು, ಅದರ ತಕ್ಕನಂಗೆ ಇವರಿಗೆ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಆದಷ್ಟು ಇವರಿಗೆ ಉತ್ತಮ ಲಾಭ ದೊರಕುವ ಸಾಧ್ಯತೆಗಳು ಕೂಡ ಜಾಸ್ತಿನೇ ಇದೆ. ಮತ್ತು ಹವಾಮಾನದ ಏರಿಳಿತದಿಂದ ಇವರಿಗೆ ಬೆಳೆಗಳು ಹಾನಿಯಾಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಂಡ್ರೆ ಇವರಿಗೆ ಒಳ್ಳೆಯ ಬೆಲೆ ಸಿಗ್ತಾ ಹೋಗುತ್ತೆ. ಇವರ ಬೆಳೆದಂಥ ಬೆಳೆಗೆ ಮಾರುಕಟ್ಟೆಯಲ್ಲಿ ಎಲ್ಲ ರೀತಿ ಉತ್ತಮ ಬೆಲೆ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಅದ್ರ ಕಡೆ ಗಮನವನ್ನು ಹರಿಸ್ತಾ ಹೋಗಿ ರೈತಾಪಿ ಬಂಧುಗಳು. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪರಸ್ಪರ ನಂಬಿಕೆ ಬಹಳ ಅಂದರೆ ಬಹಳ ಮುಖ್ಯ. ಯಾಕಂದರೆ ಅನುಮಾನ ಪಡೋದನ್ನು ಬಿಡಬೇಕು, ತಪ್ಪು ತಿಳುವಳಿಕೆಗಳನ್ನು ತಿಳ್ಕೊಳೋದನ್ನು ಬಿಡಬೇಕು. ಈ ರೀತಿ ತಪ್ಪು ತಿಳುವಳಿಕೆಯಿಂದ ಏನಾಗುತ್ತಪ್ಪ ಅಂತಂದರೆ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಅನುಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಯಾವುದೇ ಸಂಬಂಧಗಳು ಸ್ಥಿರವಾಗಿ ನಿಲ್ಲಲ್ಲ, ಗಟ್ಟಿಯಾಗಿ ಕೂರಲ್ಲ. ಇದರಿಂದ ಇಬ್ಬರು ದೂರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಏನೇ ಒಂದು ತಪ್ಪು ತಿಳುವಳಿಕೆ ಇದ್ದರೂ ಸಹಿತ ಮೂರನೇ ವ್ಯಕ್ತಿಯ ಪ್ರವೇಶವನ್ನು ಮಾಡೋದಕ್ಕೆ ಬಿಡಬೇಡಿ. ಅವರಿಂದನೇ ಇನ್ನೂ ಸ್ವಲ್ಪ ದೂರ ಆಗ್ತಾ ಹೋಗ್ತೀರಾ. ಆದಷ್ಟು ನಿಮ್ಮಲ್ಲಿ ಏನೇ ಒಂದು ಸಮಸ್ಯೆಗಳು ಇದ್ದರೂ ಸಹಿತ ನೇರವಾಗಿ ಮಾತನಾಡಿ ಬಗೆಹರಿಸೋದ್ರಿಂದ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಮದುವೆ ವಿಳಂಬ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಏನೇ ಇದ್ದರೂ ಸಹಿತ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನನ್ನು ಮಾಡಿ ಎಲ್ಲ ರೀತಿ ಕೂಡಿ ಬರುತ್ತೆ. ಈ ತಿಂಗಳು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ
ಮದುವೆಯಲ್ಲಿ ಅಡೆತಡೆಗಳು ಆಗ್ತಾ ಹೋಗುತ್ತೆ. ಮದುವೆಯಲ್ಲಿ ವಿಳಂಬಗಳು ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ಮುಂದಿನ ತಿಂಗಳಿಗೆ ಪೋಸ್ಟ್‌ಪೋನನ್ನು ಮಾಡಿ. ಮತ್ತು ಆಲ್ರೆಡಿ ಮದುವೆ ಆಗಿರ್ತೀರ, ಅವರ ವಿಚಾರದಲ್ಲಿ ನೋಡ್ತಾ ಹೋದರೆ ಅನಗತ್ಯ ವಾದಗಳು ನಡೀತಾ ಹೋಗುತ್ತೆ ಮನೆಯಲ್ಲಿ. ಮತ್ತು ಸಣ್ಣ ಪುಟ್ಟಕ್ಕೆ ಅಸಮಾಧಾನದಿಂದ ನೋಡ್ಕೊಳೋದು, ತಾಳ್ಮೆಯಿಂದ ಇರೋದೇ ಇಲ್ಲ. ಏನೇ ಒಂದು ಇದ್ರೂ ಸಹಿತ ವಾದ ವಿವಾದಕ್ಕೆ ಇಳಿದು ಬಿಡ್ತೀರಾ. ಇದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಆದಷ್ಟು ನೀವು ಅದನ್ನು ಬಗೆಹರಿಸ್ತಾ ಹೋಗಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಆದಾಯದ ಮೂಲ ಚೆನ್ನಾಗಿದ್ದರೂ ಸಹಿತ ಆರ್ಥಿಕ ಸ್ಥಿತಿ ಬಹಳ ಅಂದರೆ ಬಹಳ ಗಟ್ಟಿಯಾಗಿರುತ್ತೆ, ಸ್ಥಿರವಾಗಿರುತ್ತೆ. ಎಲ್ಲ ರೀತಿ ಆದಾಯದ ಮೂಲ ಸ್ಥಾನಗಳಿಂದ ಎಲ್ಲ ರೀತಿಯಿಂದನೂ ಇವರಿಗೆ ಧನ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಇವರಿಗೆ ಆದಾಯದ ಮೂಲ ಹೆಂಗಿರುತ್ತಪ್ಪ ಅಂತಂದರೆ ಎಲ್ಲ ರೀತಿ ಚೆನ್ನಾಗಿರ್ತಾ ಹೋಗುತ್ತೆ. ಮತ್ತು ಖರ್ಚು ವೆಚ್ಚಗಳು ಕೂಡ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಶುಭ ಕಾರ್ಯಕ್ರಮಗಳಿಗೆ, ಕೌಟುಂಬಿಕ ಕಾರ್ಯಗಳಿಗೆ, ಧಾರ್ಮಿಕ ಸ್ಥಾನಮಾನಕ್ಕೆ ಹೋಗುವಂಥದ್ದಾಗಿರ್ಬೋದು, ಈ ರೀತಿಯ ಖರ್ಚು ವೆಚ್ಚಗಳಾಗುತ್ತೆ ವಿನಃ ಅನಿರೀಕ್ಷಿತವಾಗಿ ಯಾವುದೇ ಖರ್ಚು ವೆಚ್ಚಗಳು ಬರೋದೇ ಇಲ್ಲ. ಸ್ವಲ್ಪ ಆದಷ್ಟು ನೀವು ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನೂ ಒಳ್ಳೇದಾಗುವ ಸಾಧ್ಯತೆಗಳು ಕೂಡ ಜಾಸ್ತಿನೇ ಇದೆ. ಮತ್ತು ಇದಕ್ಕಿಂತ ಜಾಸ್ತಿ ನಿಮಗೇನೋ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಅವರ ಆರಾಧನೆಯನ್ನು ಮಾಡಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಇದಕ್ಕಿಂತ ಮೀಗಲಾದದ್ದು, ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ವಾ? ದಾಂಪತ್ಯದಲ್ಲಿ ಬಿರುಕು ಆಗ್ತಾ ಇದೆಯಾ? ಪ್ರೀತಿ ಪ್ರೇಮ ವಿಚಾರದಲ್ಲಿ ದೂರ ದೂರ ಆಗ್ತಾ ಇದ್ದೀರಾ? ವಾಟ ಮಂತ್ರ ವಾಮಾಚಾರ ಪ್ರಯೋಗಗಳಿಂದ ಭಾಳ ಅಂದರೆ ಭಾಳ ನೊಂದು ಬೆಂದು ಹೋಗಿದ್ದೀರಾ? ಮತ್ತು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ವಾ? ಮತ್ತು ಇನ್ನೂ ಏನಾದ್ರು ನಿಮ್ಮಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.